ತಡವಿಯಿಂದ ಏನು ನಾವು ಲಿಂಗಾಯತ ಅಂತ ಹೇಳ್ಕೋತೇವೆ ಅವ್ರನ್ನ ಇವತ್ತು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ 19 ಪಂಗಡಗಳನ್ನ ಸೇರ್ಪಡೆ ಮಾಡ್ತಾರೆ. ಈ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾವೇನು ಬೆಂಗಳೂರಲ್ಲಿ ಜೂನ್ 4ನೇ ತಾರೀಕಿಗೆ ಶ್ರೀಯುತ ಸನ್ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಅಧ್ಯಕ್ಷ ಶೇಖರಗೌಡ ಮಾಲಿಪಟ್ಟಣ ಶ್ರೀಶೈಲ ಪೀಠದ ಜಗದ್ಗುರು ಸಾನ್ನಿಧ್ಯದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ಶಾಸಕ ಪಾಟೀಲ್ ಶಿವರಾಜ್ ಪಾಲ್ ಸಾಹೇಬ್ ನೇತೃತ್ವದ ಒಂದು ಸಭೆಗಳನ್ನ ಮಾಡಿ ಒಂದು ಅಖಂಡತೆಯನ್ನು ಸ್ಪಷ್ಟಪಡಿತಂದ್ರೆ ನಾವು ಯಾರ್ಯಾರು ನಮ್ಮ ಸಮುದಾಯದ ಮಕ್ಕಳು ಯಾರು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ತೊಂದರೆ ಒಳಪಟ್ಟಿದ್ದಾರೆ ಇನ್ನು ಮುಂದೆ ಆಗೋದು ಬೇಡ. ಕರ್ನಾಟಕದಲ್ಲಿ ನಾವು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜವನ್ನು ಗಟ್ಟಿಮುಟ್ಟು ಮಾಡೋಣ. ಅದೇ ತರನಾಗಿ ಮತ್ತು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜಕ್ಕೆ ನಾವು ಹೋರಾಟವನ್ನು ಕೈಗೊಳ್ಳೋಣ, ರಿಸರ್ವೇಷನ್ ಹೋರಾಟ ಕೈಗೊಳ್ಳೋಣ ಅಂತಕ್ಕಂತ ಹೇಳಿ ಸ್ಪಷ್ಟವಾದಂಥ ನಿರ್ಣಯ ಮಾಡಿ ಜೂನ್ 4ಕ್ಕೆ ನಿರ್ಣಯ ಮಾಡ್ತಾರೆ. ಆ ನಿರ್ಣಯವನ್ನು ಸ್ವಾಗತ ಮಾಡ್ತೇವೆ. ಆ ನಿರ್ಣಯ ಪೂರ್ವಕವಾಗಿ ಆ ಹೋರಾಟಕ್ಕೆ ಯಾರು ಗೊಂದಲದಲ್ಲಿದ್ದಾರೆ, ಇಡೀ ಕರ್ನಾಟಕ ರೆಡ್ಡಿ ಸಮುದಾಯದಲ್ಲಿ ಬಹಳ ಗೊಂದಲ ಇರ್ತಕ್ಕಂಥ ಈ ಲಿಂಗಾಯತ ರೆಡ್ಡಿ ಸಮುದಾಯಕ್ಕೆ ಒಂದು ಸ್ಪಷ್ಟವಾದಂಥ ನ್ಯಾಯನ ಒದಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ ವೇದಿಕೆಯಿಂದ ಈಗಾಗಲೇ ಆ ಕಡೆ ರೆಡ್ಡಿಗಳಿಗೆ ಈಗಾಗಲೇ ಅವರು ಏನು ಥರ್ಡ್ ಕೆಟಗರಿಯಲ್ಲಿ 4ರಿಂದ 16% ಭಾಳ ಮೀಸಲಾತಿ ಕೇಳಿದ್ದಾರೆ. ನಾವು ರಿಸರ್ವೇಷನ್ ಕೇಳೋದಾದ್ರೆ ಸೇರ್ಪಡೆ ಮಾಡ್ಬೇಕಂತೇಳಿ ಇವತ್ತಿನ ವೇದಿಕೆ ಮುಖಾಂತರ ಸರ್ಕಾರವನ್ನ ಆಗ್ರಹ ಮಾಡ್ತೇವೆ ಅಂತಕ್ಕಂಥ ಬಹಳ ಸ್ಪಷ್ಟ ಬಂಧುಗಳೇ. ಇನ್ನೊಂದು ಕಡೆ ಈಗಾಗಲೇ ಹಲವಾರು ವಿಚಾರಗಳನ್ನ ಬಹುಶಃ ದುಃಖದಿಂದ ಒಬ್ಬ ಯುವ ಘಟಕದ ಅಧ್ಯಕ್ಷನಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಬಹುಶಃ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಗಳನ್ನ, ಹೇಮರೆಡ್ಡಿ ಮಲ್ಲಮ್ಮನ ಸ್ವರೂಪಗಳನ್ನ, ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಗಳನ್ನ ಅದರ ಪೂರ್ತಿ ಅದರ ಮೇಲೆ ಹಕ್ಕು ಇರ್ತಕ್ಕಂಥದ್ದು ಶ್ರೀಶೈಲ ಪೀಠಕ್ಕೆ ಮಾತ್ರ. ಈಗಾಗಲೇ ಶ್ರೀಶೈಲ ಪೀಠದ ಜಗದ್ಗುರುಗಳು ಪೇಠಾಲೂರು ಗ್ರಾಮದ ದಾನಿಗಳು ಪೂಜ್ಯರ ತುಲಾಭಾರವನ್ನು ನೆರವೇರಿಸ್ತಾ ಇದ್ದಾರೆ. ಅಂದಪ್ಪ ಜಗ್ಲಿ ಮತ್ತು ಕುಟುಂಬದ ಸದಸ್ಯರಿಂದ ಪೂಜ್ಯ ಶ್ರೀಗಳಿಗೆ ತುಲಾಭಾರ. ಹಾಗೆ ಬೇರೆ ಯಾರಾದ್ರೂ ಪ್ಲೀಸ್ ದಯವಿಟ್ಟು ಸೈಡ್ ಸರಿ ಸರ್ ಬರ್ರಿ, ಕೊಡ್ರಿ ಕೆಳಗೆ ಕೊಡ್ರಿ, ಕೂತ್ಕೊಂಡು ನೋಡ್ಬೇಕು ಅಣ್ಣ ಕೊಡ್ರಿ. ತುಲಾಭಾರ ಸೇವೆಯನ್ನ ಮಾಡ್ತಕ್ಕಂಥ ಆ ಮನೆತನ ಕುಟುಂಬದವರೇ ಮೇಲೆ ಬರಬೇಕು. ಮೇಲೆ ಬಂದು ಅವರು ಏನಂತ ಕೇಳಿದ್ರೆ ತುಲಾಭಾರ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಆ ಮನೆತನದ ಕುಟುಂಬದವರು. ಈಗ ಜಗದ್ಗುರುಗಳ ತುಲಾಭಾರ ನಂತರ ಅಲ್ಲೇ ತಮ್ಮ ಶಕ್ತಾನುಸಾರ ಕಾಣಿಕೆಯನ್ನು ಕೊಟ್ಟು ಜಗದ್ಗುರುಗಳಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡಬೇಕು. ದಯವಿಟ್ಟು ನಮೂನೆ ಮಾಡಬೇಕು. साम नमः पार्वती पते महादेव श्रीमद पंचाचार्य महाराज की, श्रीशैल जगद्गुरु डॉक्टर चन्न सिद्धराम पंडितार शिवाचार्य महाराज की, श्रीशैल मल्लिकार्जुन भ्रमरांब माता की, मल्लम्ब माता की। साम नमः पार्वती पते हर हर महादेव।